ನೋಡಿ ನಿನ್ನೆ ಡಿಸ್ಕಸ್ ಮಾಡಿದ್ದು ವೋಲ್ಟೇಜ್ ಡಿವೈಡರ್ ಬಯಾಸ್ ಸರ್ಕ್ಯೂಟ್. ಸೊ ವೋಲ್ಟೇಜ್ ಡಿವೈಡರ್ ಬಯಾಸ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ವೆನ್ ಎವರ್ ವಿ ಕನ್ಸಿಡರ್ ಅ ಟ್ರಾನ್ಸಿಸ್ಟರ್ ಮೇ ಬಿ NPN ಆರ್ PNP ಟ್ರಾನ್ಸಿಸ್ಟರ್, ನಮಗೆ ಎರಡು ಸೋರ್ಸ್ ಬದಲು ವಿ ವಿಲ್ ಮೇಕ್ ಯೂಸ್ ಆಫ್ ಓನ್ಲಿ ಒನ್ ಸೋರ್ಸ್ ಅಲ್ವಾ. ಸೊ ಒಂದೇ ಸೋರ್ಸ್ ಏನಾಗುತ್ತೆ ನಮಗೆ ಎರಡು ಸೋರ್ಸ್ ಥರ ವರ್ಕ್ ಆಗುತ್ತೆ. ಸೊ ಇಫ್ ದಿಸ್ ಇಸ್ ಅವರ್ VCC ಸಪ್ಲೈ ವೋಲ್ಟೇಜ್, ಇಲ್ಲಿ ನಮಗೆ ಈ ರೆಸಿಸ್ಟರ್ಸ್ ಏನಿದೆ R1 ಮತ್ತು R2 ದೇ ಬಿಹೇವ್ ಆ್ಯಸ್ ವಾಟ್, ಅದೇನಾಗಿ ಬಿಹೇವ್ ಮಾಡುತ್ತೆ, ಒಂದು ಸೂಟಬಲ್ ಪೊಟೆನ್ಷಿಯಲ್ನ ಪ್ರೊವೈಡ್ ಮಾಡೋದಕ್ಕೆ ಅಥವಾ ಬಯಾಸಿಂಗ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯೂಶ್ವಲಿ ನಾವು ಇಲ್ಲಿ ಏನು ವೋಲ್ಟೇಜ್ ಕೊಡ್ತೀವಿ ಇಲ್ಲಿ ಡ್ರಾಪ್ ಆಗಿ ಇಲ್ಲಿ ಬರುತ್ತೆ, ಇಲ್ಲಿ ಹೈ ಪೊಟೆನ್ಷಿಯಲ್ ಇರುತ್ತೆ, ಇಲ್ಲಿ ಗ್ರೌಂಡ್ ಮಾಡಿರೋದ್ರಿಂದ ಲೋ ಪೊಟೆನ್ಷಿಯಲ್ ಇರುತ್ತೆ. ದೇರ್ಫಾರ್ ದಿಸ್ ಎಮಿಟರ್ ಬೇಸ್ ಇಸ್ ಫಾರ್ವರ್ಡ್ biased, that required condition can be obtained, and the potential at collector is very high and it has to be very high because the collector current is maximum. ಸರಿನಾ? ಒನ್ ಥಿಂಗ್. ಇನ್ನೊಂದು ಥಿಂಗ್ ಏನು ಅಂತಂದರೆ ಯೂಶ್ವಲಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈರಲ್ಲಿ ಹೇಳ್ಕೊಡ್ಬೇಕು ಅಂದ್ಕೊಂಡೆ, ಬಟ್ ಎನಿವೇಸ್ ನೆನ್ಪಿಟ್ಕೊಂಡಿರಿ. ಈಗ ನಾರ್ಮಲ್ ಆಗಿ ಫಸ್ಟ್ ಟ್ರಾನ್ಸಿಸ್ಟರ್ ಒಂದು ಬರೆದ್ವಲ್ಲ ನಾವು, ನೋಡಿ ಇಲ್ಲಿ ನಾವು ಒಂದು ವೋಲ್ಟೇಜ್ನ ಇಂಡಿಕೇಟ್ ಮಾಡಿದ್ವಿ, ಇದು ಪಾಸಿಟಿವ್ ಇದು ನೆಗೆಟಿವ್, ಕರೆಕ್ಟಾ? ನಾನಿಲ್ಲಿ ಬರೀಬೇಕಾದ್ರೆ ಹೆಂಗೆ ಬರೆದೆ ಹೇಳಿ, VBE, ಇದಕ್ಕೊಂದು ಮೀನಿಂಗ್ ಇದೆ ಸರಿನಾ. ಇದು ಪಾಸಿಟಿವ್ ಇದು ನೆಗೆಟಿವ್. ಯಾವುದಕ್ಕೆ ನಾವು ಪಾಸಿಟಿವ್ ಪೊಟೆನ್ಷಿಯಲ್ ಅಥವಾ ಹೈ ಪೊಟೆನ್ಷಿಯಲ್ ಕೊಡ್ತೀವೋ ಆ ಸಿಂಬಲ್ ಫಸ್ಟ್ ಬರುತ್ತೆ. ಸೊ ಬೇಸ್ ಇಸ್ ಫಸ್ಟ್ ಫಾಲೋಡ್ ಬೈ ಎಮಿಟರ್. ಅದೇ ಥರ ನಾವು ಇಲ್ಲಿ ಕಲೆಕ್ಟರಲ್ಲೂ ಕೂಡ ಒಂದು ಇದು ಮಾಡಿ ಇದು ಪಾಸಿಟಿವ್ ನೆಗೆಟಿವ್ ಇಲ್ಲಿ ಕನೆಕ್ಟ್ ಮಾಡಿದ್ವಿ, ಕರೆಕ್ಟ್ ತಾನೆ? ಇಲ್ಲಿ ಸಿಂಬಲ್ ಏನು ಬರೀತಿದೆ, VCE. ಸೊ ನೇಮಿಂಗ್ ಆಲ್ಸೋ ಹ್ಯಾಸ್ ಸರ್ಟೇನ್ ಮೀನಿಂಗ್. ಸುಮ್ಮನೆ ಇಷ್ಟ ಬಂದಂಗೆ ನೇಮಿಂಗ್ ಕೊಡೋಕ್ಕಾಗಲ್ಲ. ಸೊ ಇಲ್ಲಿ ಕಲೆಕ್ಟರ್ ಇಸ್ ಅಟ್ ಪಾಸಿಟಿವ್ ಪೊಟೆನ್ಷಿಯಲ್ ಅಥವಾ ಹೈ ಪೊಟೆನ್ಷಿಯಲ್. ಇದು ಕಲೆಕ್ಟರ್ ತಾನೆ, ಕಲೆಕ್ಟರ್ ಹೈ ಪೊಟೆನ್ಷಿಯಲ್ ಇರೋದ್ರಿಂದ VCE ಇದು ಒಂದು. ಸೊ ಮಿಸ್ ಆಯಿತು, ನೆನ್ಪಿಟ್ಕೊಂಡಿರಿ. ನಾವು ಡಿಸ್ಕಸ್ ಮಾಡೋದೇನು ಅಂತಂದರೆ ಲೀಕೇಜ್ ಕರೆಂಟ್ಸ್ ಅಂತ. ಲೀಕೇಜ್ ಕರೆಂಟ್ಸ್ ಅಂತ ಅಂದರೆ ಏನು? ನಮಗೆ ಒಂದು ಟ್ರಾನ್ಸಿಸ್ಟರ್ ಅಂತಂದರೆ ಇಟ್ಸ್ ಎ ಸೆಮಿಕಂಡಕ್ಟರ್ ಡಿವೈಸ್. ಸೆಮಿಕಂಡಕ್ಟರ್ ಡಿವೈಸಲ್ಲಿ ಅಥವಾ BJTನಲ್ಲಿ ದ ಕರೆಂಟ್ ಈಸ್ ಡ್ಯೂ ಟು ಬೋತ್ ಮೈನಾರಿಟಿ ಆ್ಯಸ್ ವೆಲ್ ಆ್ಯಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎರಡೂ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಯೂಶ್ವಲಿ ನಾವು IC ಟೋಟಲ್ ತೊಗೋತೀವಿ ಅಂದ್ಕೊಳ್ಳಿ, ಅಂದರೆ ಕಲೆಕ್ಟರ್ ಕರೆಂಟ್ ಟೋಟಲ್ ತೊಗೊಂಡ್ರೆ this is due to what, IC majority charge carriers ಆಯಿತಾ, ಪ್ಲಸ್ IC ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಮೈನಾರಿಟಿ ಚಾರ್ಜ್ ಎರಡೂ ಸೇರಿದ್ರೇ ನಮಗೆ ಕಲೆಕ್ಟರ್ ಕರೆಂಟ್ ಬರುತ್ತೆ. ಬಟ್ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ತುಂಬ ಕಡಿಮೆ ಇರೋದ್ರಿಂದ ಅದರಿಂದ ಬರೋ ಕರೆಂಟ್ ಕೂಡ ತುಂಬ ಕಡಿಮೆ ಇರುತ್ತೆ. ಮೇ ಬಿ ಆಫ್ ಆರ್ಡರ್ ಮೈಕ್ರೋ ಆಂಪಿಯರ್ಸ್, ನ್ಯಾನೋ ಆಂಪಿಯರ್ಸ್, ಪಿಕೋ ಆಂಪಿಯರ್ಸ್, ತುಂಬ ಕಡಿಮೆ ಇರುತ್ತೆ. ಬಟ್ ವಿ ಶುಡ್ ನಾಟ್ ನೆಗ್ಲೆಕ್ಟ್ ದಟ್. ಅಂದರೆ ಏನಾಯ್ತು, ಈಗ ಲೀಕೇಜ್ ಕರೆಂಟ್ ಅಂದರೆ ಏನೀಗ ದ ಕರೆಂಟ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಎ ಟ್ರಾನ್ಸಿಸ್ಟರ್ ಇನ್ ರಿವರ್ಸ್ ಬಯಾಸಿಂಗ್ ಕಂಡೀಷನ್. ಸೊ ನಾನು ಹೇಳ್ತೀನಿ. ಸೊ ಡೆಫಿನೇಷನ್ ಇಸ್ ವೆರಿ ಸಿಂಪಲ್. ಇದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ನ ಕಲೆಕ್ಟರ್ ಕರೆಂಟ್ ಅಂತ ಕರಿತೀವಿ, ನೋ ಡೌಟ್ ಅಬೌಟ್ ಇಟ್. ವಾಟ್ ಈಸ್ ಮೈನಾರಿಟಿ ಕರೆಂಟ್ ಅಂತಂದರೆ ದ ಕರೆಂಟ್ ಡ್ಯೂ ಟು, ಅಗೇನ್ ಇಲ್ಲೇ ಇದೆಯಲ್ಲ, ಸಾರಿ, ಲೀಕೇಜ್ ಕರೆಂಟ್ ಅಂದ್ರೇನು, ದ ಕರೆಂಟ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಸ್ ಕಾಲ್ಡ್ ಅಸ್ ವಾಟ್, ಲೀಕೇಜ್ ಕರೆಂಟ್. ಹೆಂಗೆ? ಸೊ ಲೆಟ್ ಅಸ್ ಗೋ ಫಾರ್ ಕಾಮನ್ ಬೇಸ್ ಕಾನ್ಫಿಗರೇಷನ್. ನಿಮಗೆ ಕಾಮನ್ ಬೇಸ್ ಆಗಲಿ ಕಾಮನ್ ಎಮಿಟರ್ ಆಗಲಿ ಹೇಳಿದ ತಕ್ಷಣ ಬರೆಯೋಕ್ಕೆ ಬರಬೇಕು, ಸರಿನಾ? ಸೊ ಇದು ಒಂದು NPN ಟ್ರಾನ್ಸಿಸ್ಟರ್ ಅಂದ್ಕೊಳ್ಳಿ, ನಾನು ಬೇಸ್ ಇಲ್ಲಿ ಫಿಕ್ಸ್ ಮಾಡ್ತಿದ್ದೀನಿ, ಸರಿನಾ? ದೆನ್ ದಿಸ್ ಇಸ್ ಯೋರ್ ಎಮಿಟರ್, ದಿಸ್ ಇಸ್ ಯೋರ್ ಕಲೆಕ್ಟರ್, ಹೌದಾ? ಸೊ ದಿಸ್ ಇಸ್ ಎಮಿಟರ್, ಇದು ಕಲೆಕ್ಟರ್, ಬೇಸ್ ಇಸ್ ಕಾಮನ್. ಇವಾಗ ನಾವೇನಾದರೂ ಇನ್ಪುಟ್ ಸಿಗ್ನಲ್ ಅಪ್ಲೈ ಮಾಡ್ತೀವಿ ಅಂದ್ಕೊಳ್ಳಿ. ಇನ್ಪುಟ್ ಸಿಗ್ನಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನೋ ಡೌಟ್ ವಿ ವಿಲ್ ಗೆಟ್ ವಾಟ್, ದ ರೆಸ್ಪೆಕ್ಟಿವ್ ಔಟ್ಪುಟ್. ಡನ್. ಏನಕ್ಕೆ ಔಟ್ಪುಟ್ ಬರುತ್ತೆ? ಬಿಕಾಸ್ ಇಲ್ಲಿ ಕಲೆಕ್ಟರ್ ಹತ್ರ ಒಂದು ಕಲೆಕ್ಟರ್ ಕರೆಂಟ್ ಡೆವಲಪ್ ಆಗುತ್ತೆ. ಇವಾಗ ನಾನು ಇನ್ಪುಟೇ ಕೊಡಲ್ಲ, ಇನ್ಪುಟ್ ಕೊಟ್ಟಿಲ್ಲ ಅಂತಂದರೆ ಏನಾಗಬೇಕು, ಆ್ಯಕ್ಚುಲಿ ಇನ್ಪುಟೇ ಕೊಟ್ಟಿಲ್ಲ, ಇದನ್ನು ಓಪನ್ ಮಾಡಿ ಇಟ್ಕೊಂಡಿರ್ತೀನಿ. ಓಪನ್ ಅಂತಂದರೆ ನೋ ಕನೆಕ್ಷನ್ ಹ್ಯಾಸ್ ಬೀನ್ ಮೇಡ್.
ಬಟ್ ಸ್ಟಿಲ್ ಐ ಕ್ಯಾನ್ ನೋಟಿಸ್ ಸಮ್ ಕರೆಂಟ್ ಹಿಯರ್. ಇಲ್ಲಿ ಎಮಿಟರ್ ಬೇಸ್ ಜಂಕ್ಷನ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಮೀನ್ಸ್ ಇನ್ಪುಟೇ ಕೊಟ್ಟಿಲ್ಲ ಅಂದರೆ ಔಟ್ಪುಟ್ ಎಷ್ಟಿರಬೇಕು? ಐ ಸಿ ಮಸ್ಟ್ ಬಿ ಈಕ್ವಲ್ ಟು ವಾಟ್? 0 ಇರಬೇಕು. ಬಟ್ ಇದು 0 ಆಗೋದೇ ಇಲ್ಲ. ಯಾಕೆ 0 ಆಗಲ್ಲ? ಅಬ್ಸರ್ವ್ ದಿ ಅಬೌವ್ ಈಕ್ವೇಷನ್. ಈ ಕಲೆಕ್ಟರ್ ಕರೆಂಟ್ ಏನಿದೆ, ಇಟ್ ಈಸ್ ನಾಟ್ ಓನ್ಲಿ ಡ್ಯೂ ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಇಟ್ ಈಸ್ ಆಲ್ಸೋ ಡ್ಯೂ ಟು ವಾಟ್? ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಇವಾಗ ಇದು ಎನ್ ಪಿ ಎನ್. ಇವಾಗ ಈ ಎನ್ ಏನಿದೆ ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ವಾಟ್ ನಾವು? ಪಾಸಿಟಿವ್. ಪಿ ಇಸ್ ಕನೆಕ್ಟೆಡ್ ಟು ನೆಗೆಟಿವ್. ಇದು ಯಾವ ಬಯಾಸಿಂಗ್ ಕಂಡೀಷನಲ್ಲಿದೆ? ಇವಾಗ ರಿವರ್ಸ್ ಬಯಾಸಿಂಗ್ ಕಂಡೀಷನಲ್ಲಿದೆ. ರಿವರ್ಸ್ ಬಯಾಸಿಂಗ್ ಕಂಡೀಷನಲ್ಲಿ ಏನಾಗುತ್ತೆ? ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ವಿಲ್ ಸ್ಟಾರ್ಟ್ ಕಂಡಕ್ಟಿಂಗ್. ಯೂಶಲಿ ಇನ್ ಫಸ್ಟ್ ಇಯರ್ ಅದೆಲ್ಲ ಓದಿರ್ತೀವಿ, ಸರಿನಾ? ಫಾರ್ವರ್ಡ್ ಬಯಾಸಿಂಗ್ ಕಂಡೀಷನಲ್ಲಿ ಯಾವ ಥರ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಕಂಡಕ್ಟ್ ಮಾಡುತ್ತೋ, ರಿವರ್ಸ್ ಬಯಾಸಿಂಗಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಕಂಡಕ್ಟ್ ಮಾಡುತ್ತೆ. ಇಲ್ಲಿ ಸಿಗ್ನಲ್ಲೇ ಕೊಟ್ಟಿಲ್ಲ, ಸೊ ದೇರ್ಫೋರ್ ಔಟ್ಪುಟ್ ಕರೆಂಟ್ ಮಸ್ಟ್ ಬಿ 0. ಬಟ್ 0 ಆಗಲ್ಲ. ಇನ್ ಪ್ರಾಕ್ಟಿಕಲ್ ನಾವು ಲ್ಯಾಬಲ್ಲಿ ಇಟ್ಕೊಂಡು ಟೆಸ್ಟ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಎಲೆಕ್ಟ್ರಾನ್ಸ್ ಆರ್ ಹೋಲ್ಸ್ ಅಲ್ವಾ, ಡಿಪೆಂಡ್ ಆಗುತ್ತೆ. ನಾವು ಈಗ ಇಲ್ಲೇನಾಗುತ್ತೆ, ಇವಾಗ ನಾನಿಲ್ಲಿ ಇನ್ಪುಟೇ ಕೊಟ್ಟಿಲ್ಲ, ಬಟ್ ಆದರೂ ನನಗೆ ಔಟ್ಪುಟ್ ಬರುತ್ತೆ, ಔಟ್ಪುಟ್ ಕರೆಂಟ್ ಬರುತ್ತೆ ಬಟ್ ತುಂಬ ಕಡಿಮೆ ಬರುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಏನು ಕರೆಂಟ್ ಬರುತ್ತಲ್ಲ ಐ ಸಿ, ದಟ್ ಈಸ್ ನಾಟ್ ಡ್ಯೂ ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ದಟ್ ಈಸ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸಿ ಲೀಕೇಜ್ ಕರೆಂಟ್ ಅಂತಂದರೆ ಕರೆಂಟ್ ಲೀಕ್ ಆಗುತ್ತೆ ಅಂತಲ್ಲ, ಕರೆಂಟ್ ಇದೆ. ಏನಕ್ಕೆ ಕರೆಂಟ್ ಇದೆ? ಇವನ್ ದೋ ದಿರ್ ಇಸ್ ನೋ ಇನ್ಪುಟ್, ಇವನ್ ದೋ ಐ ಮೇಡ್ ಎಮಿಟರ್ ಬೇಸ್ ಜಂಕ್ಷನ್ ಓಪನ್, but still I can notice some current. Why that current I can notice? Due to minority charge carriers. Minority charge carriers ಹೆಂಗೆ ಪಿಕ್ಚರ್ ಬಂತಿಲ್ಲಿ? ಬಿಕಾಸ್ ಅಬ್ಸರ್ವ್ ಮಾಡಿ, ರಿವರ್ಸ್ ಬಯಾಸಿಂಗ್ ಮಾಡಿದ್ದೀನಿ ತಾನೆ. ಸೊ ರಿವರ್ಸ್ ಬಯಾಸಿಂಗ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಮೈನಾರಿಟಿ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಐ ಸಿ ಅಲ್ವಾ? ಸೊ ಇನ್ ಕನೆಕ್ಟ್ ಟು ರೆಸಿಸ್ಟರ್, ಇದು ಒಂದು ಐ ಸಿ ಅಲ್ವಾ? ಸೇಮ್ ಡೈರೆಕ್ಷನಲ್ಲೇ ನಮಗೆ ಒಂದು ಲೀಕೇಜ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಲೀಕೇಜ್ ಕರೆಂಟ್ನ ಏನು ಇಂಡಿಕೇಟ್ ಮಾಡ್ತೀವಿ ನೋಡಿ? ಐ, ಸರಿನಾ? ಸಿ ಬಿ ಒ. ಅರ್ಥ ಏನು? ಐ ಸಿ ಬಿ ಒ ಅಂದರೆ ಅರ್ಥ ಏನು ಅಂತಂದರೆ ಇಟ್ಸ್ ಅ ಲೀಕೇಜ್ ಕರೆಂಟ್, ನೋ ಡೌಟ್. ಎಲ್ಲಿ? ಬಿಟ್ವೀನ್ ಕಲೆಕ್ಟರ್ ಆ್ಯಂಡ್ ಬೇಸ್. ಓ ಅಂದರೆ ಓಪನ್. ಕಲೆಕ್ಟರು ಬೇಸ್ ಇಲ್ಲಿದೆ ಅಂದರೆ ಇನ್ನು ಯಾರು ಓಪನ್ ಮಾಡಿಟ್ಟಿರ್ತೀರಾ ಇಲ್ಲಿ? ಎಮಿಟರ್ ಇಸ್ ಓಪನ್. ಕ್ಲಿಯರ್? ಸೊ ಈ ಸಿಂಬಲ್ನ ಐ ಸಿ ಬಿ ಒ. ಐ ಸಿ ಬಿ ಒ ಅಂದ್ರೇನು? ಇಟ್ ಇಸ್ ಎ ಲೀಕೇಜ್ ಕರೆಂಟ್. ಇನ್ ಯಾವ ಕಾನ್ಫಿಗರೇಷನ್? ಕಾಮನ್ ಬೇಸ್ ಕಾನ್ಫಿಗರೇಷನ್. ಸಿ ಬಿ ಕಾಮನ್ ಬೇಸ್ ಕಾನ್ಫಿಗರೇಷನ್ ಆ್ಯಂಡ್ ಕೀಪಿಂಗ್ ಹೋಮ್ ಎಮಿಟರ್ ಓಪನ್. ಸರಿನಾ? ಈ ಲೀಕೇಜ್ ಕರೆಂಟ್ ಎಲ್ಲಿರುತ್ತೆ ಈಗ? ಬಿಟ್ವೀನ್ ಕಲೆಕ್ಟರ್ ಆ್ಯಂಡ್ ಬೇಸ್ ಆ್ಯಂಡ್ ಎಮಿಟರ್ ಈಸ್ ಓಪನ್. ಇದೊಂದು ಗೊತ್ತಾಗ್ಬಿಟ್ರೆ ಎಕ್ಸ್ಪ್ಲನೇಷನ್ ಅರ್ಥ ಆಗುತ್ತೆ. ಒಂದು ಇದೇ ಅಲ್ಲ, ಇನ್ನೊಂದು ಬರುತ್ತೆ ನಮಗೆ, ಅದು ಹೇಳ್ತೀನಿ ನೆಕ್ಸ್ಟ್. ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ತೊಗೋತೀವಿ ಅಂದ್ಕೊಳ್ಳೋಣ. ಸೊ ಈಗ ಐ ವಿಲ್ ಕನ್ಸಿಡರ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್. ಸೊ ಲೆಟ್ ಮೀ ಡನ್ ಫೈನ್. ಈಗ ಎಮಿಟರ್ ಈಸ್ ಕಾಮನ್ ಫಾರ್ ವಾಟ್? ಇದು ಎನ್, ಇದು ಪಿ, ಇದಾಗೇನು ಎನ್ ಪಿ ಎನ್, ರೈಟ್? ಇವಾಗ ನಾನೇನು ಮಾಡ್ತೀನಿ, ಇದು ಎನ್ ಅಲ್ವಾ, ಕನೆಕ್ಟೆಡ್ ಟು ಪಾಸಿಟಿವ್ ನೆಗೆಟಿವ್ ಡನ್. ಕರೆಕ್ಟಾಗಿ ವಿ ಸಿ ಸಿ ವಾಟ್ ಎವರ್ ಇಟ್ ಮೈಟ್ ಬಿ. ಇಲ್ಲಿ ಬೇಕಾದ್ರೆ ಒಂದು ರೆಜಿಸ್ಟರ್ ಅಟ್ಯಾಚ್ ಮಾಡ್ತೀವಿ ಅಂದ್ಕೊಳ್ಳೋಣ, ಕಾಲ್ ಇಟ್ ಆಸ್ ಆರ್ ಸಿ. ಇಲ್ಲೊಂದು ಕರೆಂಟ್ ಏನಿದೆ ಐ ಸಿ. ಇವಾಗ ನಾನು ಈ ಬೇಸ್ ಇದೆಯಲ್ಲ, ಈ ಬೇಸ್ ಹತ್ರ ಕರೆಂಟೇ ಇಲ್ಲ, ಇಟ್ಸ್ ಓಪನ್ ಇಯರ್, ಅಂದರೆ ನೋ ಸರ್ಕ್ಯೂಟ್ ಕನೆಕ್ಷನ್ಸ್ ಆರ್ ಮೇಡ್. ಇಲ್ಲಿ ನಮಗೆ ಒಂದು ಲೀಕೇಜ್ ಕರೆಂಟ್ ಬರುತ್ತೆ. ಆ ಲೀಕೇಜ್ ಕರೆಂಟ್ಗೆ ನಾವೇನಂತ ಕರಿತೀವಿ ಅಂದರೆ ಐ. ಹೆಂಗೆ ಹೇಳ್ತೀವಿ ಇವಾಗ? ಐ ಸಿ ತಾನೇ ಫಸ್ಟ್ ಬರೀಬೇಕು, ಬಿಕಾಸ್ ಸಿ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್. ಐ ಸಿ ಬಿಟ್ರೆ ಇದೇನಿದು? ಇ ಒ. ಇದು ಒಂದು ಲೀಕೇಜ್ ಕರೆಂಟ್. ಇದು ಕಾಮನ್ ಬೇಸಲ್ಲಿ, ಇದು ಕಾಮನ್ ಎಮಿಟರಲ್ಲಿ, ಸರಿನಾ? ಸೊ ಲೀಕೇಜ್ ಕರೆಂಟ್ ಇಸ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇನ್ ವಿಚ್ ಕಂಡೀಷನ್? ಇನ್ ರಿವರ್ಸ್ ಬಯಾಸ್ಡ್ ಕಂಡೀಷನ್. ಡೋಂಟ್ ಫರ್ಗೆಟ್ ದ್ಯಾಟ್. ಫಾರ್ವರ್ಡ್ ಬಯಾಸಲ್ಲಿ ಆಗಲ್ಲ, ಆಗೋದು ಯಾವಾಗ? ರಿವರ್ಸ್ ಬಯಾಸ್ಡಲ್ಲಿ. ಇದ್ರ ಮೇಲೆ ತುಂಬ ಕ್ವೆಶನ್ಸ್ ಕೇಳಿದ್ದಾರೆ, ತುಂಬ ಸಲ ರಿಪೀಟ್ ಆಗಿದೆ. ಇವತ್ತು ನಾನು ಏನೇನು ಹೇಳ್ಕೊಡ್ತೀನೋ ಅದರಿಂದ 100% 3 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. 100% 3 ಮಾರ್ಕ್ಸ್ ಕ್ವೆಶನ್ ಒಂದು
ಬರುತ್ತೆ. ಲೀಕೇಜ್ ಕರೆಂಟ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಇದೆ, ಡಿಸ್ಕಸ್ ಮಾಡೋಣ. ಥರ್ಮಲ್ ರನ್ ಅವೇ, ಹೀಟ್ ಸಿಂಕ್, ಆಯಿತಾ. ಆಮೇಲೆ ಸ್ಟೆಬಿಲಿಟಿ ಫ್ಯಾಕ್ಟರು, ಆಯಿತು. ಯಾಕಪ್ಪ ಲೇಟು? ಇವತ್ತು ಫ್ರೈಡೇನಾ? ಹೌದಾ, ಸರಿ ನೋಡಿ. ಇವಾಗ ಏನೋ ಹೇಳ್ತಿದ್ನಲ್ಲ, ಈ ಲೀಕೇಜ್ ಕರೆಂಟ್ಸ್ ಅನ್ನೋದು ಏನಕ್ಕೆ ಬರುತ್ತೆ? ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಒನ್ ಥಿಂಗ್, ಯಾವಾಗ ಬರುತ್ತೆ? ಫಾರ್ವರ್ಡ್ ಬಯಾಸ, ರಿವರ್ಸ್ ಬಯಾಸ? ರಿವರ್ಸ್ ಬಯಾಸ್ಡ್. ವಾಟ್ ಈಸ್ ದಿ ಡೈರೆಕ್ಷನ್ ಆಫ್ ಲೀಕೇಜ್ ಕರೆಂಟ್ಸ್? ಇಟ್ ಈಸ್ ಸೇಮ್ ಆಸ್ ವಾಟ್? ಡೈರೆಕ್ಷನ್ ಆಫ್ ಕಲೆಕ್ಟರ್ ಕರೆಂಟ್. ಕ್ಲಿಯರ್? ಸೊ ಕಾಮನ್ ಬೇಸ್ ಕಾನ್ಫಿಗರೇಷನಲ್ಲಿ ಒಂದು ಲೀಕೇಜ್ ಕರೆಂಟ್ ಬರುತ್ತೆ, ICBO. ಇದು ಒಂದು ಲೀಕೇಜ್ ಕರೆಂಟ್. ಕಾಮನ್ ಎಮಿಟರ್ ಕಾನ್ಫಿಗರೇಷನಲ್ಲಿ ICEO. ಇಲ್ಲಿ O ಏನು ಇಂಡಿಕೇಟ್ ಮಾಡುತ್ತೆ? ಓಪನ್. ಯಾರು ಓಪನು? ಬೇಸ್ ಇಸ್ ಓಪನ್, ಮೀನ್ಸ್ ನೋ ಇನ್ಪುಟ್ ಈಸ್ applied. Even though we don't apply any input, we still notice some current, and that current is due to what? Minority charge carriers. Exam alli nimage usually question ಏನು ಕೇಳ್ತಾರೆ? ರೈಟ್ ಎ ನೋಟ್ ಆನ್ ಲೀಕೇಜ್ ಕರೆಂಟ್, 3 ಮಾರ್ಕ್ಸ್ ಕೇಳ್ತಾರೆ, ಆಯಿತಾ. ಅಥವಾ ಇನ್ನೊಂದು ಪಾಸಿಬಲ್ ಕ್ವೆಶನ್ ಏನು ಅಂತಂದರೆ, ವಿತ್ ರೆಫರೆನ್ಸ್ ಟು ಟ್ರಾನ್ಸಿಸ್ಟರ್ ಬಯಾಸಿಂಗ್ ಎಕ್ಸ್ಪ್ಲೈನ್ ಲೀಕೇಜ್ ಕರೆಂಟ್, ಹೀಟ್ ಸಿಂಕ್, ಥರ್ಮಲ್ ರನ್ ಅವೇ. 3 ಮಾರ್ಕ್ಸ್ ಕೇಳ್ತಾರೆ. ನೀವು ಯಾವುದಕ್ಕೆ ಎಷ್ಟು ಕೇಳ್ತಾರೋ ಅಷ್ಟು ಬರೆಯೋದಕ್ಕೆ ರೆಡಿ ಇರಬೇಕು. ಈ ಲೀಕೇಜ್ ಕರೆಂಟ್ಸ್ ಅನ್ನೋದು ಇದೆಯಲ್ಲ, ಈ ಲೀಕೇಜ್ ಕರೆಂಟ್ಸು ನಾನು ಹೇಳ್ದಂಗೆ ಇವೆರಡು ಟೈಪ್ ಇದೆ. ಒಂದು ICBO, ಇನ್ನೊಂದು ICEO. ವಿಚ್ ಮೀನ್ಸ್ ವಾಟ್? ಲೀಕೇಜ್ ಕರೆಂಟ್ ಯಾವುದು? ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್, ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್, ಅಥವಾ ಕಾಮನ್ ಬೇಸ್ ಲೀಕೇಜ್ ಕರೆಂಟ್, ಕಾಮನ್ ಎಮಿಟರ್ ಲೀಕೇಜ್ ಕರೆಂಟ್. ಈ ಲೀಕೇಜ್ ಕರೆಂಟ್ಸ್ ಅನ್ನೋದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಒಂದು ಟೆಂಪ್ರೇಚರ್ ಮೇಲೆ, ನೆನ್ಪಿಟ್ಕೊಳ್ಳಿ. ಸೊ ದೇ ಡಿಪೆಂಡ್ ಆನ್ ಟೆಂಪರೇಚರ್. ದೆನ್ ದೇ ಆಲ್ಸೋ ಡಿಪೆಂಡ್ ಆನ್ ರಿವರ್ಸ್ ಬಯಾಸಿಂಗ್ ವೋಲ್ಟೇಜ್. ಆಬ್ವಿಯಸ್ಲಿ ತಾನೆ, ಬಿಕಾಸ್ ಲೀಕೇಜ್ ಕರೆಂಟ್ ಇಸ್ ಅಬ್ಸರ್ವ್ಡ್ ಓನ್ಲಿ ಡ್ಯೂರಿಂಗ್ ರಿವರ್ಸ್ ಬಯಾಸಿಂಗ್ ವೋಲ್ಟೇಜ್. ಅಂದರೆ ಇಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡಿ 10 ಬದಲು 20 ಮಾಡಿ, ಸ್ಟಿಲ್ ಕರೆಂಟ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ವಿಲ್ ಇನ್ಕ್ರೀಸ್. ಅಥವಾ ಟೆಂಪ್ರೇಚರ್ ಜಾಸ್ತಿ ಮಾಡಿ, ಅಗೇನ್ ಲೀಕೇಜ್ ಕರೆಂಟ್ ಜಾಸ್ತಿ ಆಗುತ್ತೆ. ಇವೆಲ್ಲ ಸರ್ಟೇನ್ ಏನಂತ ಹೇಳ್ತೀವಿ, ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ಸ್ನ ಮಾಡಿ ಅದರಿಂದ ನೋಟಿಸ್ ಮಾಡಿಕೊಂಡು ಸರ್ಟೇನ್ ಕನ್ಕ್ಲೂಷನ್ಸ್ನ ಮಾಡೋದು. ಕ್ಲಿಯರ್? ಫಸ್ಟ್ ಥಿಂಗ್, ಲೀಕೇಜ್ ಕರೆಂಟ್ ಅಂದ್ರೇನು ನಾನು ನೋಟ್ಸ್ ಕೊಡ್ತೀನಿ, ನೀವು ನೆನ್ಪಿಟ್ಕೊಂಡಿರಿ. ಲೀಕೇಜ್ ಕರೆಂಟ್ ಇಸ್ ನಥಿಂಗ್ ಬಟ್ ದ ಕರೆಂಟ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ರಿವರ್ಸ್ ಬಯಾಸ್ಡ್ ಕಂಡೀಷನ್. On what factor does leakage current depends on? Leakage current depends on temperature and reverse bias voltage. How it depends on temperature? Nodi, for every 10 degree raise in temperature, for every 10 degree Celsius raise in temperature, ಆಯಿತಾ, ಏನಾಗುತ್ತೆ? ಲೀಕೇಜ್ ಕರೆಂಟ್ ಡಬಲ್ ಆಗುತ್ತೆ. ಸೊ ಲೀಕೇಜ್ ಕರೆಂಟ್ ಡಬಲ್ ಆಗುತ್ತೆ. ದಿಸ್ ಇಸ್ ದಿ ರಿಲೇಷನ್. ಅಂದರೆ ಏನಾಯ್ತು, ಈಗ ನೀವು ಈಗ ಅಟ್ ಪ್ರೆಸೆಂಟ್ ಇವಾಗ ಬ್ಯಾಂಗ್ಳೂರು ಟೆಂಪ್ರೇಚರ್ ಇಟ್ಸ್ ಅರೌಂಡ್ 23 ಡಿಗ್ರಿ ಸೆಲ್ಸಿಯಸ್ ಅಂದ್ಕೊಳ್ಳಿ, ಆಯಿತಾ. ಸಪೋಸ್ 33 ಡಿಗ್ರಿ ಸೆಲ್ಸಿಯಸ್ ಮಾಡ್ತೀರಾ ಅಂದ್ಕೊಳ್ಳಿ. ಇವಾಗ ಲೀಕೇಜ್ ಕರೆಂಟ್ ಇಲ್ಲಿ ಏನಾದರೂ ಲೆಟ್ಸೆ 1 ಮೈಕ್ರೋ ಆ್ಯಂಪಿಯರ್ಸ್ ಇದ್ದರೆ, ಯಾವಾಗ ಇದು 33 ಡಿಗ್ರಿ ಸೆಲ್ಸಿಯಸ್ ಆಗುತ್ತೋ ಇಟ್ ಬಿಕಮ್ಸ್ 2 ಮೈಕ್ರೋ ಆ್ಯಂಪಿಯರ್ಸ್. ಅಂದರೆ ಲೀಕೇಜ್ ಕರೆಂಟ್ ಏನಾಗುತ್ತೆ? ಡಬಲ್ ಆಗುತ್ತೆ ಫಾರ್ ಎವ್ರಿ 10 ಡಿಗ್ರಿ ರೀಸ್ ಇನ್ ಟೆಂಪರೇಚರ್. ಸರಿನಾ? ಅದೇ ಥರ ರಿವರ್ಸ್ ಬಯಾಸಿಂಗ್ ವೋಲ್ಟೇಜ್, ಆ್ಯಸ್ ಯು ಇನ್ಕ್ರೀಸ್ ರಿವರ್ಸ್ ಬಯಾಸಿಂಗ್ ವೋಲ್ಟೇಜ್ ದ ಲೀಕೇಜ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಕ್ಲಿಯರ್? ಸೊ ಹೋಪ್ ಯು ಅಂಡರ್ಸ್ಟುಡ್. ಏನು ಹೇಳಿ, ವಾಟ್ ಡು ಯು ಮೀನ್ ಬೈ ಲೀಕೇಜ್ ಕರೆಂಟ್ ಆ್ಯಂಡ್ ವಾಟ್ ಯು ಮೀನ್ ಬೈ ಏನಂತ ಹೇಳ್ತೀವಿ, ವೈ ಲೀಕೇಜ್ ಕರೆಂಟ್ ಅರೈಸಸ್. ವೆನೆವರ್ ವಿ ಸಿ ಎ ಕರೆಂಟ್ ಇನ್ ದಿ ಔಟ್ಪುಟ್, ಕಲೆಕ್ಟರಲ್ಲಿ ಔಟ್ಪುಟ್, ಐ ಮೀನ್ ಟ್ರಾನ್ಸಿಸ್ಟರಲ್ಲಿ ನಾವು ಯಾವಾಗಲೂ ಔಟ್ಪುಟ್ ನೋಡ್ತೀವಲ್ವಾ, ಔಟ್ಪುಟ್ ಕರೆಂಟ್ ನೋಡ್ತೀವಲ್ವಾ, ಆ ಔಟ್ಪುಟ್ ಕರೆಂಟು ಮೆಜಾರಿಟಿ ಚಾರ್ಜಸ್ ಮೇಲೆ ಮಾತ್ರ ಡಿಪೆಂಡ್ ಆಗಲ್ಲ. ಇಟ್ ಆಲ್ಸೋ ಡಿಪೆಂಡ್, ಬುಕ್ಸ್ ಕ್ಲೋಸ್ ಮಾಡ್ರ, ಕೇಳಿಸ್ಕೊಳ್ರ. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಡನ್. ನಮಗೆ ಎರಡಿದೆ ಅಂತ ಒಂದು ಲೀಕೇಜ್ ಕರೆಂಟ್ಸ್, ಒಂದು ICBO, ಇನ್ನೊಂದು ICEO. ICBOಗೆ ಇದು ಎಕ್ಸ್ಪ್ಲನೇಷನ್, ಇದು ಆಯಿತಾ, ಇದು ICBO, ಇದು ICEO. ICBOನಲ್ಲಿ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಕೀಪಿಂಗ್ ಎಮಿಟರ್ ಬೇಸ್ ಓಪನ್, ಇದರಲ್ಲಿ ಬೇಸ್ ಎಮಿಟರ್ ಓಪನ್. ದ ಲೀಕೇಜ್ ಕರೆಂಟ್ಸ್ in common base configuration with emitter open is called as what? ICBO. Then the leakage current in common emitter configuration with base open is called
ಐ ಸಿ ಇ ಒ. ಎಷ್ಟು ಟೈಪ್ಸ್ ಆಫ್ ಲೀಕೇಜ್ ಕರೆಂಟ್ಸ್ ಬರುತ್ತೆ? 2 ಟೈಪ್ಸ್. ಎಷ್ಟು ಟೈಪ್ಸು? 2 ಟೈಪ್ಸ್. ವಿಚ್ ಆರ್ ದೇ? ಐ ಸಿ ಬಿ ಒ ಆ್ಯಂಡ್ ಐ ಸಿ ಇ ಒ. ಕ್ಲಿಯರ್? ದೆನ್ ಆನ್ ವಾಟ್ ಹ್ಯಾಪನ್ಸ್ ಇಫ್ ಐ ಇನ್ಕ್ರೀಸ್ ದಿ ಟೆಂಪರೇಚರ್? ಲೀಕೇಜ್ ಕರೆಂಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಐ ಡಿಕ್ರೀಸ್ ದಿ ರಿವರ್ಸ್ ಬಯಾಸ್ ವೋಲ್ಟೇಜ್? ಡಿಕ್ರೀಸ್ ಆಗುತ್ತೆ. ಸಿಂಪಲ್. ಕರೆಕ್ಟ್ ತಾನೆ? ಅದಕ್ಕೊಂದು ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಇವೆರಡರದ್ದು ರಿಲೇಷನ್ಶಿಪ್ ಕೇಳ್ತಾರೆ 1 ಮಾರ್ಕ್ಗೆ. ಯಾವುದ್ರದ್ದು? ರಿಲೇಷನ್ಶಿಪ್ ಬಿಟ್ವೀನ್ ಐ ಸಿ ಬಿ ಒ ಮತ್ತು ಐ ಸಿ ಇ ಒ. ದಟ್ ಈಸ್ ಐ ಸಿ ಇ ಒ is equal to, you have one relation 1 plus beta times I C B O. 1 ಮಾರ್ಕ್ಗೆ ಕೇಳ್ತಾರೆ, ಇಂಪಾರ್ಟೆಂಟ್. ಗಿವ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಐ ಸಿ ಬಿ ಒ ಆ್ಯಂಡ್ ಐ ಸಿ ಇ ಒ. ಸರಿನಾ? ದಿಸ್ ಇಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ವಾಟ್? ಐ ಸಿ ಬಿ ಒ ಆ್ಯಂಡ್ ಐ ಸಿ ಇ ಒ. ಇದು ಒಂದು. ಹೋಪ್ ಯು ಆರ್ ಕ್ಲಿಯರ್ ವಿತ್ ವಾಟ್ ಯು ಮೀನ್ ಬೈ ಲೀಕೇಜ್ ಕರೆಂಟ್ಸ್.